ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ನೀವು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತಿರಲ್ವ, ಶಾರ್ಟ್ಸನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಒಂದು ಟ್ರಿಕ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಬೇಗ ಅಪ್ಲೋಡ್ ಮಾಡೋ ರೀತಿ. ಅದೇನು ಅಂತ ನೋಡೋಣ. ನೀವೇನಾದರೂ ಈ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ನಾನು ಈಗ 2 ವೀಡಿಯೋನ ಇಂಪೋರ್ಟನ್ನು ಮಾಡ್ಕೊಂಡಿದ್ದೀನಿ. 2 ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಓಪನ್ ಮಾಡಿಕೊಂಡು, ಯೂಟ್ಯೂಬಲ್ಲಿ ಆಯಿತಾ, ಶಾರ್ಟ್ಸ್ ಹಾಕಲಿಕ್ಕೆ. ಮೇಲ್ಗಡೆ ನಿಮಗೆ 2 ವೀಡಿಯೋ ಕೊಟ್ಟಾಗಿರೋದು ಕಾಣಿಸುತ್ತೆ ರೆಡ್ ಕಲರಲ್ಲಿ. ನೀವು ಎಷ್ಟು ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊಂಡಿರ್ತೀರಾ ಯೂಟ್ಯೂಬ್ ಶಾರ್ಟ್ಸಿಗೆ ಅಪ್ಲೋಡ್ ಮಾಡಲಿಕ್ಕೆ, ಅಷ್ಟು ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ನೋಡಿ, ರೆಡ್ ಕಲರ್ ಇದ್ದು ಮಿಡ್ಲಲ್ಲಿ ಒಂದು ವೈಟ್ ಬಂದಿದೆ ಅಂತಂದರೆ 2 ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ಈ ಒಂದು ನಿಮಗೆ ನೀವು 2 ವೀಡಿಯೋ ಏನಾದರೂ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಅದನ್ನು ಒಂದು ವೀಡಿಯೋನ ನೀವು ಕಟ್ ಮಾಡಬೇಕು, ಟ್ರಿಮ್ ಮಾಡಬೇಕು ಅಂತಿದ್ರೆ ಇಲ್ಲಿ ಒಂದು ಆ್ಯಡ್, ಈ ಕಡೆ ಆ್ಯಡಿಂದ ರೈಟಿಗೆ ಒಂದು ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈಗ ಮೇಲ್ಗಡೆ ನೋಡಿ, ನೀವು ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವ, ಮೇಲ್ಗಡೆ ಆ್ಯಡ್ ಸೌಂಡ್ ಅಂತ ಇದ್ದಲ್ಲಿ ರೆಡ್ ಇತ್ತಲ್ವ, ಅಲ್ಲಿ ಆ ಒಂದು ಕ್ಲಿಪ್ ಈಗ ರಿಮೂವ್ ಆಗಿದೆ. ಇದರಿಂದ ನೀವು ಬೇಗ ಅಪ್ಲೋಡನ್ನು ಮಾಡ್ಬೋದು. ನಿಮಗೇನಾದರೂ ಆ ಒಂದು ಕ್ಲಿಪ್ ಬೇಡ ಅಂತಂದರೆ ಬೇಗ ರಿಮೂವ್ ಮಾಡಿ ಆ ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ಬೋದು. ಹಾಗೆ ಈಗ ನಿಮಗೆ ನೀವು ಬೇಡ ಅಂದ್ಕೊಂಡು ಅದನ್ನು ಮತ್ತೆ ಬೇಕು ಅಂತಿದ್ರು ಕೂಡ, ಈಗ ನೀವು ಶಾರ್ಟನ್ನು ವೀಡಿಯೋ ಮಾಡುವಾಗ ಸ್ಟಾರ್ಟಿಂಗ್ ಬಟನ್ ಇರುತ್ತಲ್ವ, ರೆಡ್ ಬಟನ್ ಇದೆ ಮಿಡ್ಲಲ್ಲಿ, ಆ ಒಂದು ಮಿಡ್ಲಿಂದ ರೈಟಿಗೆ ಇನ್ನೊಂದು ಬಟನ್ ಇದೆ, ಆ ಒಂದು ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಆ ಒಂದು ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈಗ ಹೋಗಿರುವಂತಹ ಒಂದು ವೀಡಿಯೋ ಕ್ಲಿಪ್ ಮತ್ತೆ ಬಂದಿದೆ. ಈಗ ನೋಡ್ತಾ ಇರಲ್ವ, ಮೇಲ್ಗಡೆ ವೀಡಿಯೋ ಕ್ಲಿಪ್ ಮತ್ತೆ ಬಂದಿದೆ. ಈ ರೀತಿಯಾಗಿ ನೀವು ವೀಡಿಯೋ ಕ್ಲಿಪ್ಪನ್ನು ರಿಮೂವ್ ಮತ್ತು ಅಟ್ಯಾಚನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಥರ ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದ ಎಲ್ಲರೂ ಕೂಡ ಸಿಗೋಣ. ಬಾಯ್ ಬಾಯ್.